ಹಲೋ ಎಲ್ರಿಗೂ ನಮಸ್ಕಾರ. ಅಫ್ಘಾನಿಸ್ತಾನ ಹೊಸ ಚರಿತ್ರೆಯನ್ನು ಸೃಷ್ಟಿ ಮಾಡಿದ್ದಾರೆ. ಸೆಮಿಫೈನಲ್ ಪ್ರವೇಶಿಸುವ ಮುಖಾಂತರ ಹೊಸ ಇತಿಹಾಸವನ್ನು ಕ್ರಿಕೆಟ್ನಲ್ಲಿ ಸೃಷ್ಟಿ ಮಾಡಿದ್ದಾರೆ ಅಫ್ಘಾನಿಸ್ತಾನ ತಂಡ. ಇದರೊಂದಿಗೆ ಆಸ್ಟ್ರೇಲಿಯಾವನ್ನು ಈ ಸೀಸನ್ನಿಂದ ಹೊರ ಕಳಿಸಿದ್ದಾರೆ. ಈ ವರ್ಲ್ಡ್ ಕಪ್ನಿಂದ ಹೊರಕ್ಕೆ ಬಿದ್ದಿದ್ದಾರೆ ಆಸ್ಟ್ರೇಲಿಯಾ ತಂಡ. ಈ ಮ್ಯಾಚ್ ಸಖತ್ ಕ್ಲೋಸ್ ಇತ್ತು. ಈ ಮ್ಯಾಚ್ನಲ್ಲಿ ಏನೇನಾಯಿತು ಅಂತ ಈ ವಿಡಿಯೋದಲ್ಲಿ ಸಣ್ಣದಾಗಿ ನೋಡ್ಕೊಂಡು ಬರೋಣ. ಅದಕ್ಕೂ ಮೊದಲು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಅಪ್ಡೇಟನ್ನು ಪಡೆಯಿರಿ. ಬನ್ನಿ ಈ ವಿಡಿಯೋನ ಶುರು ಮಾಡೋಣ. ಮೊದಲು ಅಫ್ಘಾನಿಸ್ತಾನ ಬ್ಯಾಟಿಂಗ್ ಮಾಡಿದರೆ ಸ್ಲೋವಿಶ್ ವಿಕೆಟ್ ಆಗಿರುತ್ತೆ. ಇದು ಮಳೆ ಕೂಡ ಬಿದ್ದಿರೋದ್ರಿಂದ ತುಂಬಾ ಸ್ವಿಂಗ್ ಮತ್ತು ಸ್ಪಿನ್ ಎರಡೂ ಕೂಡ ಇರುತ್ತೆ ಈ ಪಿಚ್ನಲ್ಲಿ. ಅದನ್ನು ಚೆನ್ನಾಗಿಯೇ ನೆಗೋಷಿಯೇಟ್ ಮಾಡಿ ಒಳ್ಳೆ ಓಪನಿಂಗ್ ಪಾರ್ಟ್ನರ್ಶಿಪ್ ಸಖತ್ತಾಗಿಯೇ ಬರುತ್ತೆ ಅಂತ ಹೇಳ್ಬೋದು. ಆ್ಯಸ್ ಯೂಶ್ವಲ್ ಗುರ್ಬಾಜ್ ಮತ್ತು ಜದ್ರಾನ್ ಸ್ಲೋ ಆಗಿಯೇ ಇನ್ನಿಂಗ್ಸ್ ಮೂವ್ ಮಾಡಿ 50 ಜೊತೆ ಆಟವನ್ನು ಕಂಪ್ಲೀಟ್ ಮಾಡ್ತಾರೆ. ಸ್ವಲ್ಪ ಸ್ಲೋ ಆಗಿಯೇ ಆಡಿದರು ನಾರ್ಮಲ್ಗಿಂತ ಅಂತಲೇ ಹೇಳ್ಬೋದು. ಆದರೂ ಅವ್ರದ್ದು ಓಪನಿಂಗೇ ಮೇನ್ ಆಗಿರೋದ್ರಿಂದ ಸಖತ್ ಕಾನ್ಫಿಡೆನ್ಸ್ ಕೊಡುತ್ತೆ ಅವ್ರದ್ದು ಓಪನಿಂಗ್ ಸ್ಟಾರ್ಟ್ ಚೆನ್ನಾಗಾದರೆ ಮಾತ್ರ. ಹಾಗಾಗಿ ಮೇಯ್ನಾಗಿ ಹೇಳಬೇಕು ಅಂದರೆ ಈ ಸೀಸನ್ನಲ್ಲಿ ಅಫ್ಘಾನಿಸ್ತಾನದ್ದು ಓಪನಿಂಗ್ ಮೇಲೆ ನಿಂತಿದೆ ಅಂತಲೇ ಹೇಳ್ಬೋದು. ಓಪನಿಂಗ್ ಚೆನ್ನಾಗಾಗಿದ್ದ ಮ್ಯಾಚ್ನಲ್ಲೆಲ್ಲ ಸಖತ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಅಫ್ಘಾನಿಸ್ತಾನ. ಅದನ್ನು ಗಮನದಲ್ಲಿಟ್ಟುಕೊಂಡು ಇವತ್ತು ಕೂಡ ಒಳ್ಳೆಯ ಓಪನಿಂಗ್ ಪಾರ್ಟ್ನರ್ಶಿಪ್ಪೇ ಬಂತು. ಸ್ಲೋ ಆಗಿದ್ದರೂ ಕೂಡ ಸಖತ್ ಪಾರ್ಟ್ನರ್ಶಿಪ್ ಬಂತು. 59 ರನ್ಗಳ ಜೊತೆ ಆಟ ಬಂತು. ಇನ್ನೇನು ಅಗ್ರೆಸಿವ್ ಆಗಿ ಸ್ಕೋರ್ ಬೋರ್ಡನ್ನು ಮೂವ್ ಮಾಡ್ತಾರೆ ಅನ್ನೋ ಅಷ್ಟರಲ್ಲಿ ಇಬ್ರಾಹಿಂ ಜದ್ರಾನ್ ಔಟ್ ಆಗ್ತಾರೆ. 18 ರನ್ ಗಳಿಸಿ 29 ಬಾಲ್ನಲ್ಲಿ. ಅದಾದ ಬಳಿಕ ಅಜ್ಮತುಲ್ಲಾ ಬರ್ತಾರೆ. ಗುರ್ಬಾಜ್ ಕೂಡ ಇರ್ತಾರೆ. ಈ ಜೋಡಿ ಒಂದು ಪಾರ್ಟ್ನರ್ಶಿಪ್ಪನ್ನು ಕೈಗೊಳ್ಳುತ್ತೆ. ಇದು ಕೂಡ ಸ್ಲೋ ಆಗಿಯೇ ಬಂತು ಅಂತಲೇ ಹೇಳ್ಬೋದು. ನಂತರ ಅಜ್ಮತುಲ್ಲಾ ಔಟ್ ಆಗ್ತಾರೆ. ಅಜ್ಮತುಲ್ಲಾ ಬಳಿಕ ಗುರ್ಬಾಜ್ ಕೂಡ ಔಟ್ ಆಗ್ತಾರೆ. ಈ 3 ವಿಕೆಟ್ಗಳನ್ನು ಕಳೆದುಕೊಳ್ಳುತ್ತೆ ಅಫ್ಘಾನಿಸ್ತಾನ. ಆಗಾಗಲೇ 3 ವಿಕೆಟ್ ಕಳೆದುಕೊಂಡಾಗಲೇ 16 ಓವರ್ಗಳಾಗೋಗಿತ್ತು. 88 ರನ್ಗಳಷ್ಟೇ ಅಫ್ಘಾನಿಸ್ತಾನ ಗಳಿಸಿಕೊಂಡಿತ್ತು. ತುಂಬಾ ಕಡಿಮೆ ಸ್ಕೋರ್ ಇತ್ತು. ನಂತರ ಬಂದು ಆಟಗಾರರೆಲ್ಲ ಅಗ್ರೆಸಿವ್ ಆಗಿ ಸ್ಕೋರ್ ಬೋರ್ಡನ್ನು ಮೂವ್ ಮಾಡೋದಕ್ಕೆ ಹೋಗಿ ಔಟ್ ಆಗ್ತಾರೆ. ಕೊನೆಯಲ್ಲಿ ರಶೀದ್ ಖಾನ್ ಅತ್ಯುತ್ತಮ ಫಿನಿಶ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಇದು ಮ್ಯಾಚ್ ಡಿಫೈನ್ ಆಗಿರೋ ಇನ್ನಿಂಗ್ಸ್ ಅಂತಲೇ ಹೇಳ್ಬೋದು. ಕ್ಯಾಮಿಯೋ ಬಂದಿರ್ಬೋದು, ಆದರೂ ಕೂಡ ಮ್ಯಾಚ್ ಡಿಫೈನ್ ಆಗಿರೋ ಇನ್ನಿಂಗ್ಸ್ ಅಂತಲೇ ಹೇಳ್ಬೋದು. 10 ಬಾಲ್ನಲ್ಲಿ 19 ರನ್ಗಳನ್ನು ಗಳಿಸ್ತಾರೆ. ಈ ರಶೀದ್ ಖಾನ್ ಅವರ ಕ್ಯಾಮಿಯೋದ ನೆರವಿನಿಂದ 115 ರನ್ಗಳನ್ನು ಅಫ್ಘಾನಿಸ್ತಾನ 20 ಓವರ್ಗಳಲ್ಲಿ ಕಲೆ ಹಾಕುತ್ತೆ. 10 ರನ್ ಬಿಲೋ ಫಾರ್ ಇದ್ರು ಅಂತಲೇ ಹೇಳ್ಬೋದು ಅಫ್ಘಾನಿಸ್ತಾನ ತಂಡ. ಅದನ್ನು ಚೆನ್ನಾಗಿಯೇ ಮ್ಯಾನೇಜ್ ಮಾಡ್ಕೊಂಡು ಹೋದರು ಅಂತಲೇ ಹೇಳ್ಬೋದು. ಯಾಕಂದರೆ ಈ 116 ರನ್ ಕೂಡ ಹೊಡೆಯೋದು ಅಷ್ಟೇನು ಸುಲಭ ಇರಲಿಲ್ಲ. ಬಾಂಗ್ಲಾದೇಶ್ ಏನಾದರೂ ಸೆಮಿಫೈನಲ್ಗೆ ಹೋಗಬೇಕು ಅಂದರೆ 12.1 ಓವರ್ನಲ್ಲಿ ಆ ಟಾರ್ಗೆಟನ್ನು ಚೇಸ್ ಮಾಡಬೇಕಿತ್ತು. ಅವ್ರಿಗೂ ಕೂಡ ಒಂದು ಚಾನ್ಸ್ ಇತ್ತು. ಒಂದೇ ಪಂದ್ಯ ವಿನ್ನಾಗಿ ಸೆಮಿಫೈನಲ್ಗೆ ಹೋಗೋ ಅವಕಾಶ ಅವ್ರಿಗೂ ಕೂಡ ಸಿಕ್ಕಿತ್ತು. ಅದನ್ನು ಅವರು ಉಪಯೋಗಿಸ್ಕೊಳ್ಳಿಲ್ಲ ಅಂತಲೇ ಹೇಳ್ಬೋದು. ಆರಂಭದಲ್ಲೇ ಆಘಾತ ಅನುಭವಿಸ್ತಾರೆ. ತಾಂಜಿದ್ ಹಸನ್ ಅವರು 0 ರನ್ಗೆ ಫರೂಕಿ ಅವ್ರಿಗೆ ಔಟ್ ಆಗ್ತಾರೆ. ಒಂದು ಕಡೆ ಲಿಟ್ಟನ್ ದಾಸ್ ಅಬ್ಬರದ ಬ್ಯಾಟಿಂಗನ್ನು ಆಡ್ತಾಯಿದ್ರು. ಅವರು ಒಂದು ಕಡೆ ಸೆಮಿಫೈನಲ್ ಹೋಗೋ ನಿಟ್ಟಿನಲ್ಲಿ ಆಡ್ತಾಯಿದ್ರು ಅಂತಲೇ ಅನಿಸುತ್ತು. ಅಷ್ಟೊಂದು ಅಗ್ರೆಸಿವ್ ಆಗಿ ಆಡ್ತಾಯಿದ್ರು. ಅವರು ತಾಂಜಿದ್ ಹಸನ್ ಔಟ್ ಆದ ಬಳಿಕ ಶಾಂತ ಬರ್ತಾರೆ. ಅವರು ಕೂಡ 1 ಬೌಂಡ್ರಿ ಗಳಿಸಿ ನವೀನ್ ಉಲ್ ಹಕ್ ಅವ್ರಿಗೆ ಔಟ್ ಆಗ್ತಾರೆ. ನವೀನ್ ಉಲ್ ಹಕ್ ಔಟ್ ಆದ ಬಳಿಕ ಶಕೀಬ್ ಅಲ್ ಹಸನ್ ಮೊದಲ ಬಾಲ್ನಲ್ಲಿ ಔಟ್ ಆಗ್ತಾರೆ. ಬ್ಯಾಕ್ ಟು ಬ್ಯಾಕ್ ವಿಕೆಟನ್ನು ತೆಗಿತಾರೆ ಇವರು ನವೀನ್ ಉಲ್ ಹಕ್ ಅವರು ಕೂಡ ಈ ಗೇಮ್ನ ಚೇಂಜ್ ಮಾಡಿದ್ರು ಅಂತಲೇ ಹೇಳ್ಬೋದು ಇಲ್ಲಿ. ಇದಾದ ಬಳಿಕ ಲಿಟ್ಟನ್ ದಾಸ್ಗೆ ಸ್ವಲ್ಪ ಪಾರ್ಟ್ನರ್ಶಿಪ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಸೌಮ್ಯ ಸರ್ಕಾರ್ 10 ರನ್ ಗಳಿಸಿ ರಶೀದ್ ಖಾನ್ಗೆ ಔಟ್ ಆಗ್ತಾರೆ. ನಂತರ ತೌಹೀದ್ ಹೃದಯ್ ಕೂಡ 9 ಬಾಲ್ನಲ್ಲಿ 14. ಇಷ್ಟೇ ಸಾಕಿತ್ತು ಈ ಮ್ಯಾಚ್ನಲ್ಲಿ ಕ್ಯಾಮಿಯೋ ಬರೋದು. ಅದನ್ನೇ ಮಾಡ್ತಾ ಹೋಗ್ತಾರೆ. ಕೊನೆಯಲ್ಲಿ ಲಿಟ್ಟನ್ ದಾಸ್ ಒಂದು ಕಡೆ ನಿಂತ್ಕೊಂಡಿದ್ದರೆ ಮತ್ತೊಂದು ಎಂಡ್ನಲ್ಲಿ ವಿಕೆಟ್ ಹೋಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಮೊಹಮ್ಮದುಲ್ಲಾ ಅವರು ರಶೀದ್ ಖಾನ್ ಅವ್ರಿಗೆ ಔಟ್ ಆದರೆ ಅವರು ಔಟ್ ಆದ ಬಳಿಕ ಬಂದ ರಿಷಾದ್ ಹುಸೇನ್ ಕೂಡ ರಶೀದ್ ಖಾನ್ ಅವ್ರಿಗೆ ಬೋಲ್ಡ್ ಆಗ್ತಾರೆ. ಇಲ್ಲೇ ಸ್ವಲ್ಪ ಮ್ಯಾಚ್ ಟರ್ನ್ ಆಯಿತು ಅಂತ ಹೇಳ್ಬೋದು. 2 ಬಾಲ್ಗೆ 2 ವಿಕೆಟನ್ನು ರಶೀದ್ ಖಾನ್ ತೆಗೆದುಕೊಳ್ತಾರೆ. ಬ್ಯಾಟಿಂಗ್ನಲ್ಲಿ ಇಂಪಾರ್ಟೆಂಟ್ 19 ರನ್, ಹಾಗೆಯೇ ಬಾಲಿಂಗ್ನಲ್ಲಿ 4 ವಿಕೆಟ್. ರಶೀದ್ ಖಾನ್ ಅವರು ಯಾಕೆ ಅಂಡರ್ ರೇಟೆಡ್ ಆಲ್ರೌಂಡರ್ ಅಂತ ಮತ್ತೆ ತೋರಿಸ್ಕೊಳ್ತಾ ಇದ್ದಾರೆ. ಇನ್ನು ಅದಾದ ಬಳಿಕ ಸ್ವಲ್ಪ ರನ್ಸ್ ಏನೂ ಜಾಸ್ತಿ ಬೇಕಿರೋದಿಲ್ಲ. ಸ್ವಲ್ಪ ಮಳೆ ಕಾಟ ಕೂಡ ಇರುತ್ತೆ ಆವಾಗ. ಅದಾದ ಬಳಿಕ ರಿಷಾದ್ ಹುಸೇನ್ ಔಟ್ ಆದ ಬಳಿಕ ತಾಂಜಿದ್ ಹಸನ್ ಬರ್ತಾರೆ. ಅವರು ಕೂಡ ನಬಿ ಒಳ್ಳೆ ಕ್ಯಾಚ್ ಹಿಡಿದು ಗುಲ್ಬದ್ದೀನ್ ಅವ್ರಿಗೆ ಔಟ್ ಆಗ್ತಾರೆ. ಕೊನೆಯಲ್ಲಿ ಒಂದು ಕಡೆ ಲಿಟ್ಟನ್ ದಾಸ್ ಒಳ್ಳೆ ಹೋರಾಟ ಕೊಡ್ತಿರ್ತಾರೆ. ಆದರೂ ಕೂಡ ಅವ್ರಿಗೆ ಮ್ಯಾಚ್ ಗೆಲುವು ಸಾಧಿಸೋದಕ್ಕೆ ಸಾಧ್ಯವಾಗಿರಲ್ಲ ಬಾಂಗ್ಲಾ ಕಡೆ. ನಂತರ ನವೀನ್ ಉಲ್ ಹಕ್ ಮತ್ತೊಮ್ಮೆ ಮ್ಯಾಚನ್ನು ಚೇಂಜ್ ಮಾಡ್ತಾರೆ. ಒಂದೇ ಓವರ್ನಲ್ಲಿ 2 ವಿಕೆಟ್ ತೆಗೆಯುವ ಮುಖಾಂತರ ಬಾಂಗ್ಲಾ ಅವರನ್ನು ಆಲ್ ಔಟ್ ಮಾಡ್ತಾರೆ. ಇದರೊಂದಿಗೆ ಹಿಸ್ಟಾರಿಕ್ ವಿನ್ ಸಿಗುತ್ತೆ ಅಫ್ಘಾನಿಸ್ತಾನಕ್ಕೆ.
ಈ ಥರ ವಿನ್ ಅವ್ರಿಗೆ ಬೇಕಾಗಿತ್ತು. ಹೋದ ವರ್ಲ್ಡ್ ಕಪ್ ಕೂಡ ಸಖತ್ತಾಗಿಯೇ ಆಡ್ತಾಯಿದ್ರು. ಅನ್ಫಾರ್ಚುನೇಟ್ಲಿ ಸೆಮಿಫೈನಲ್ಗೆ ಹೋಗೋದು ಅವ್ರಿಗೆ ಮಿಸ್ ಆಗಿತ್ತು. ಆದರೆ ಈ ಸರಿ ಯಾವುದೇ ಮಿಸ್ಟೇಕ್ ಮಾಡಿಲ್ಲ. ಆಸ್ಟ್ರೇಲಿಯಾದಂಥ ಬಲಿಷ್ಠ ತಂಡವನ್ನು ಸೋಲಿಸುವ ಮುಖಾಂತರ ಸೆಮಿಫೈನಲ್ಗೆ ಎಂಟ್ರಿ ಇಟ್ಟಿದ್ದಾರೆ. ಹೇಳಬೇಕು ಅಂದರೆ ಈ ಗ್ರೂಪ್ಸ್ ತುಂಬಾ ಕಷ್ಟ ಇತ್ತು ಅವ್ರಿಗೆ. ಇಂಡಿಯಾ ಇದ್ದರು, ಆಸ್ಟ್ರೇಲಿಯಾ ಇದ್ದರು. ಅದು ಕೂಡ ಆಸ್ಟ್ರೇಲಿಯಾದಂತಹ ಟೀಮನ್ನು ಸೋಲಿಸುವ ಮುಖಾಂತರ ಸೆಮಿಫೈನಲ್ಗೆ ಲಗ್ಗೆ ಇಟ್ಟಿದ್ದಾರೆ. ಇವಾಗ ಅವರು ಸೌತ್ ಆಫ್ರಿಕಾವನ್ನು ಎದುರಿಸ್ತಾರೆ ಸೆಮಿಫೈನಲಲ್ಲಿ. ಇಂಡಿಯಾಗೆ ಇಂಗ್ಲೆಂಡ್ ಎದುರಾಗುತ್ತೆ. 27ನೇ ತಾರೀಕಂದು ಈ ಮ್ಯಾಚ್ ನಡೆಯುತ್ತೆ. ನೋಡೋಣ. ಎಕ್ಸೈಟಿಂಗ್ ಸೆಮಿಫೈನಲ್ಗಳು ಒಂದೇ ದಿನ ಇರುತ್ತೆ. ಈ ಅಫ್ಘಾನಿಸ್ತಾನ ಮತ್ತು ಸೌತ್ ಆಫ್ರಿಕಾ ಪಂದ್ಯ ಭಾರತದಲ್ಲಿ 6 ಗಂಟೆಗೆ ಪ್ರಸಾರವಾದರೆ ಇಂಡಿಯಾ ಮತ್ತು ಇಂಗ್ಲೆಂಡ್ ಪಂದ್ಯ 8 ಗಂಟೆಗೆ ಪ್ರಸಾರ ಆಗಲಿದೆ. ನೋಡೋಣ ಯಾವ್ಯಾವ ತಂಡಗಳು ಫೈನಲ್ಗೆ ಪ್ರವೇಶ ಮಾಡಿದ್ದಾರೆ ಅಂತ. ಸೊ ಇವತ್ತಂತೂ ಅಫ್ಘಾನಿಸ್ತಾನಕ್ಕೆ ತುಂಬಾ ಖುಷಿ ಕೊಡೋ ದಿನ ಅಂತಲೇ ಹೇಳ್ಬೋದು. ಅವರ ಕ್ರಿಕೆಟಿಂಗ್ ಇತಿಹಾಸದಲ್ಲಿ ಅವರು ಈ ದಿನವನ್ನು ಮರೆಯಲ್ಲ ಅಂತ ಅನಿಸುತ್ತೆ. ಸೊ ಇದಾಗಿತ್ತು ಈ ವಿಡಿಯೋ. ಹೆಚ್ಚಿನ ವಿಡಿಯೋವಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.